ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ 22. ಸಾನುವಿನಿಂದ ಅವಳಿಗೆ ತೊಂದರೆ ನೀಡಿದ್ದು ಪ್ರೀತಮ್ ಎಂದು ತಿಳಿದುಕೊಂಡ ಸಮೃದ್ಧ್ ಅವನ ಮೇಲೆ ಕೈ ಮಾಡಬಾರದು ಎಂದು ಅವನ ಹೆಂಡತಿ ಮಾತಿನಂತೆ ಬೇರೆಯದೇ ಪ್ಲಾನ್ ಮಾಡಿದ್ದ. ಅದರ ಪ್ರಕಾರ ಅವನ ಸ್ನೇಹಿತರನ್ನು ಕರೆಸಿ ಬೆದರಿಸಿ ಹೊಡೆದು ತನ್ನ ಪ್ಲಾನ್ ಕಾರ್ಯರೂಪಕ್ಕೆ ತರುವವನಿದ್ದ. ಅದಾಗಲೇ ವಾರಗಳು ಕಳೆದಿವೆ. ಈ ವಾರದಲ್ಲಿ ಇತಿಯ ಕೈ ನೋವು ಕಡಿಮೆಯಾಗಿತ್ತು. ಇತಿ ಸಮೃದ್ಧ್ ಇಬ್ಬರು ಹೋಗಿ ಬ್ಯಾಂಡೇಜ್ ತೆಗೆಸಿದ್ರು. ಈ ವಿಷಯ ಇನ್ನೂ ಸೀಕ್ರೆಟ್ ಆಗಿಯೇ ಇದೆ. ಮುಂದೆ ವಾರಗಳ ನಂತರ ಒಂದು ಸಂಜೆ, ಹಲೋ ಮೈ ಡಿಯರ್ ವೈಫ್ ಎಂದು ತಾನು ಬಂದು ನಿಮಿಷಗಳಾದರೂ ತನ್ನ ನೋಡದ ಮಡದಿಯ ಕಿವಿಯಲ್ಲಿ ಅರುಹಿದ. ಇಷ್ಟು ಹತ್ತಿರದ ಧ್ವನಿಗೆ ಬೆಚ್ಚಿದಳು ಇತಿ. ಹೋಯ್, ಏನು ಯೋಚನೆ ಮಾಡ್ತಾ ಇದೀಯಾ? ನಾನು ಬಂದರೂ ಗೊತ್ತಾಗದ ಯೋಚನೆ ಯಾವುದು? ಮತ್ತೇನಾದರೂ ಸಮಸ್ಯೆನಾ? ಒಬ್ಬಳೇ ಮೈ ಮೇಲೆ ಹಾಕೋಬೇಕು ಅಂತ ಇದೆಯಾ ಎಂದು ಮಡದಿಯನ್ನು ಮಡಿಲಿಗೆ ಎಳೆದುಕೊಂಡು ಕೇಳಿದ. ಹಾಗೇನಿಲ್ಲ ಸಮೃದ್ಧ್, ಹೀಗೆ ಏನೋ ಎಂದವಳ ಚಿಂತೆ ಸಮರ್ಥನಾಗಿತ್ತು. ನಿನಗೇನೂ ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ, ಏನು ಹೇಳೆ ಎಂದು ಕೆನ್ನೆಗೆ ಚುಂಬಿಸಿದ. ನನ್ನ ವಿಷಯ ಬಿಡಿ, ನೀವೇನು ಇತ್ತೀಚೆಗೆ ತುಂಬ ರೊಮ್ಯಾನ್ಸ್ ಮಾಡ್ತಿದ್ದೀರಾ ಎಂದು ಅವನ ಕೆನ್ನೆಗೆ ಸಿಹಿ ನೀಡಿದ್ಲು. ಮತ್ತೆ ಇಷ್ಟು ಬ್ಯೂಟಿಫುಲ್ ಹೆಂಡತಿ ಎದುರು ಇದ್ಮೇಲೆ ಅದೇಗೆ ಅನ್ರೊಮ್ಯಾಂಟಿಕ್ ಆಗಿ ಇರೋಕ್ಕಾಗುತ್ತೆ ಎಂದು ಅವಳ ಕೊರಳಲ್ಲಿ ಮುಖ ಹುದುಗಿಸಿದ. ಮೊದಲು ಫ್ರೆಶ್ ಆಗಿ ಬನ್ನಿ, ಕಾಫಿ ತರ್ತೀನಿ ಎಂದು ಅವನ ಮಡಿಲಿನಿಂದ ಎದ್ದವಳ ಕೂರಿಸಿ ಅವಳ ಮಡಿಲಿಗೆ ತಲೆ ಇಟ್ಟ. ನಿಂಗೆ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಕೊಳೆ, ಒಬ್ಬಳೇ ಏನಾದರೂ ಮಾಡಲು ಹೋಗಿ ಮತ್ತೆ ಏನಾದರೂ ಆದರೆ ಕಷ್ಟ ಎಂದ. ನನಗೆ ಸದ್ಯ ಯಾವುದೇ ತೊಂದರೆ ಇಲ್ಲ ಸಮೃದ್ಧ್, ನೀವು ಸುಮ್ಮನೆ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದರಲ್ಲಿ ಇನ್ನೊಂದು ವಾರ ಬಿಟ್ಟು ನಿನಗೇನು ಹೇಳುವುದಿದೆ ಅಂದ್ರಲ್ಲ, ಹೇಳಿ. ಆವಾಗಲೇ ವಾರದ ಮೇಲಾಯಿತು ನೀವು ಹೇಳಿ ಎಂದು ಅವನ ಕೂದಲ ಜೊತೆ ಆಟವಾಡುತ್ತಿದ್ಲು. ನಾನೇನೋ ಹೇಳಬೇಕಂದದ್ದು ನೆನಪಿದೆ ನಿನಗೆ, ಆದರೆ ನಾನು ಪ್ರಪೋಸ್ ಮಾಡಿ ವಾರ ಆದರೂ ಗಂಡನ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ ನಿನಗೆ ಎಂದು ಕಣ್ಮಿಟುಕಿಸಿ ನಕ್ಕ. ಛೀ, ನಿಮಗೆ ಅದೇ ಚಿಂತೆ. ನಾನು ದೇವಸ್ಥಾನಕ್ಕೆ ಕರೆದಾಗ ಬರಲ್ಲ, ನಾನಾದರೆ ನೀವು ಹೇಳಿದ ಮಾತು ಎಲ್ಲ ಕೇಳಬೇಕಾ? ನಾನು ಕೇಳೋದಕ್ಕೆ ನೀವು ಮೊದಲು ಉತ್ತರ ಹೇಳಿ, ಮಾತು ಮರೆಸಬೇಡಿ ಎಂದಳು. ಅದು ಅದು ನೀನು ನನ್ನ ಬಿಟ್ಟು ದೂರ ಆಗೋಲ್ಲ ತಾನೇ ಎಂದ ಅವಳ ಮಡಿಲಿನಿಂದ ಎದ್ದು. ನೀವಂದರೆ ನನಗೆ ಪ್ರಾಣ ಸಮೃದ್ಧ್, ನಾನಾಕೆ ನಿಮ್ಮನ್ನು ಬಿಟ್ಟು ಹೋಗಲಿ ಎಂದಳು ಅವನ ಎದೆಗೆ ಹೊರಗೆ. ಅದು ನಾನು ನಿನ್ನ ಜೊತೆ ಎಂದು ಹೇಳಲು ಬಾಯಿ ತೆರೆದ. ಅಣ್ಣ ಅಣ್ಣ ಬಾಬಿ ಎಂದು ಉಸಿರು ಬಿಡುತ್ತಾ ಓಡಿ ಬಂದಳು ಸಾನು. ಯಾಕೆ ಸಾನು, ಏನಾಯಿತು ಎಂದು ಇಬ್ಬರು ಒಟ್ಟಿಗೆ ಕೇಳಿದರು. ಅಣ್ಣ ಅದು ಪ್ರೀತಮ್ ಎಂದು ಮಾತು ನಿಲ್ಲಿಸಿದ್ಲು. ಏನು ಪ್ರೀತಮ್? ಮತ್ತೇನಾಯಿತು ಸಾನು ಎಂದು ಗಾಬರಿಯಿಂದ ಕೇಳಿದಳು ಇತಿ. ಅದು ಪ್ರೀತಮ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ, ಎಲ್ಲ ಕಡೆ ಇದೇ ನ್ಯೂಸ್ ಎಂದು ತನ್ನ ಫೋನ್ ಇತಿಯ ಕೈಗೆ ವರ್ಗಾಯಿಸಿದ್ಲು. ವಾಟ್? ಪ್ರೀತಮ್ ಅರೆಸ್ಟ್? ಯಾವ ವಿಷಯಕ್ಕೆ ಕೇಳಿದ ಸಮೃದ್ಧ್ ಏನೂ ಗೊತ್ತೇ ಇಲ್ಲ ಎಂಬಂತೆ. ಅಣ್ಣ, ಅವನ ಕಾರಲ್ಲಿ ಡ್ರಗ್ಸ್ ಸಿಕ್ಕಿದೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ ಎಂದಳು ಸಾನು. ಅವಳಿಗೆ ಅವನು ಅರೆಸ್ಟ್ ಆಗಿದ್ದು ಖುಷಿಯೇ ಆದರೂ ಅನಿತಾ ತೇಜಸ್ವಿ ಅವರ ಪರಿಸ್ಥಿತಿ ನೆನೆದು ಒಮ್ಮೆ ಮರಗಿದ್ಲು. ಅವನಿಗೇಕೆ ಬಂತು ಈ ಬುದ್ಧಿ? ಡ್ರಗ್ ಮಾರಿ ಏನು ಮಾಡ್ಕೋಬೇಕಿತ್ತು ಅವನು ಎಂದಳು ಇತಿ. ಬನ್ನಿ ಕೆಳಗೋಗೋಣ ಎಂದು ಮೂವರು ಕೆಳಗೆ ಹೋದರು. ಅಲ್ಲಿಗೆ ಸಮೃದ್ಧ್ ಒಂದು ಪ್ಲಾನ್ ಸಕ್ಸಸ್. ಆದರೆ ಅವನು ನಿಜಾಂಶ ಹೇಳುವ ಸಮಯ ಕೈ ಜಾರಿತ್ತು. ಅಣ್ಣ, ನನ್ನ ಮಗ ಅಂಥೋನಲ್ಲ ಅಣ್ಣ, ಇಲ್ಲೇನೋ ಮೋಸ ಆಗಿದೆ, ಅವನನ್ನು ಬಿಡಿಸಲು ಹೇಳಿ ಎಂದು ನಾರಾಯಣ್ ಅವರನ್ನು ಬೇಡುತ್ತಿದ್ದರು ಅನಿತಾ. ಪಾಪ, ಹೆತ್ತ ಕರುಳು ಮರುಗುತ್ತಿತ್ತು. ಪ್ರೀತಮ್ ಹೋದ ತಕ್ಷಣ ಅಣ್ಣನ ಸಹಾಯಕ್ಕಾಗಿ ಮನೆಗೆ ಧಾವಿಸಿದ್ರು. ಹೌದು ಬಾಬಾ, ಅವನು ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಎಂದು ಮೊಸಳೆ ಕಣ್ಣೀರು ಸುರಿಸಿದರು ತೇಜಸ್ವಿ. ಮತ್ತೆ ಯಾವ ಕೆಲಸ ಮಾಡೋಕೆ ಸಾಧ್ಯ ಮಾವ? ಅವನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದು ಬಿಡಿಸೋದು ಸುಲಭ ಅಲ್ಲ ಎಂದ ಸಮೃದ್ಧ್ ಮೆಟ್ಟಿಲು ಇಳಿಯುತ್ತಾ. ಹಾಗೆಲ್ಲ ಹೇಳ್ಬೇಡ ಸಮೃದ್ಧ್, ಪ್ಲೀಸ್ ಒಮ್ಮೆ ಕೇಳಿ ನೋಡು ಎಂದು ಗೋಕರೆದರು ಅನಿತಾ. ಅವರ ಪರಿಯ ಅಳು ನೋಡಲಾಗದೆ ಇತಿಯು ಬೇಡಿದ ಮೇಲೆ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿದ್ದ. ಹಲೋ ಸರ್, ನಾನು ಸಮೃದ್ಧ ಮಾತಾಡ್ತಾ ಇರೋದು ಎಂದನು. ಹೇಳಿ ಸರ್ ಎಂದರು ಅತ್ತಲಿಂದ. ಸರ್, ಅದು ಪ್ರೀತಮ್ ಕೇಸ್ ಏನು ಅಂತ. ಸರ್, ಅವನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾನೆ. ಅವನನ್ನು ಟೆಸ್ಟ್ ಮಾಡಿದಾಗ ಅವನು ಡ್ರಗ್ ತಗೊಂಡಿದ್ದಾನೆ ಅಂತ ತಿಳಿದು ಬಂದಿದೆ.
ಅಷ್ಟೇ ಅಲ್ಲದೆ ಮೀಡಿಯಾಗೂ ಸುದ್ದಿ ಹಬ್ಬಿದೆ. ಇವಾಗ ನಾವೇನು ಮಾಡೋಕ್ಕೋಗಲ್ಲ ಸರ್. ಅವನನ್ನು ಬಿಡೋಕೆ ಹೋದರೆ ನಿಮ್ಮ ಇಬ್ಬರ ಇಮೇಜ್ ಡ್ಯಾಮೇಜ್ ಆಗುತ್ತೆ ಎಂದರು ಅವರು. ಸರಿ ಸರ್ ಎಂದವ ಕರೆ ಸ್ಥಗಿತಗೊಳಿಸಿದ. ಇದಕ್ಕೇನು ಹೇಳ್ತೀರಾ ಮಾವ? ಎಷ್ಟು ಶಿಕ್ಷೆ ಆಗುತ್ತೋ ಅನುಭವಿಸಿಲಿ, ಆಮೇಲೆ ಅವನಿಗೆ ಬುದ್ಧಿ ಬರುತ್ತೆ ಎಂದವ ಅಲ್ಲಿ ನಿಲ್ಲದೆ ನಡೆದ. ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಮನೆಗೆ ಮರಳಿದರು ಅನಿತಾ, ತೇಜಸ್ವಿ. ಎಲ್ಲರೂ ಮೌನವಾಗಿ ಊಟ ಮುಗಿಸಿದ್ರು. ಇತಿಗೆ ಇದು ಸಮೃದ್ಧ ಕೆಲಸವೇ ಎಂದು ಬಲವಾಗಿ ಅನಿಸಿತ್ತು. ಬಾಗಿಲು ಹಾಕಿ ಇನಿಯನನ್ನು ಅರಸಿ ಬಂದ ಇತಿಗೆ ಅವನು ಕಿಟಕಿಯತ್ತ ತಿರುಗಿ ಯಾವುದೋ ಜೊತೆ ಫೋನಿನಲ್ಲಿ ಡೀಪಾಗಿ ಮಾತನಾಡುತ್ತಿದ್ದುದು ಕಾಣಿಸಿತು. ನಿಮ್ಮ ಕೆಲಸ ನೀವು ಮಾಡಿದ್ದೀರಾ, ನಿಮಗೆ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎಂದು ಯಾರಿಗೋ ಹೇಳುತ್ತಿದ್ದ ಸಮೃದ್ಧ ಇತಿ ಅವನೆದುರು ಬಂದು ನಿಂತಳು. ಓಕೆ ಬಾಯ್, ಆಮೇಲೆ ಕಾಲ್ ಮಾಡ್ತೀನಿ ಎಂದವ ಅವಳತ್ತ ತಿರುಗಿ ಏನು ಎಂದ. ನೀವೇ ಅಲ್ವಾ ಮಾಡಿಸಿರೋದು ಎಂದಳು. ನಾನು ಹೇಗೆ ಮಾಡಿಸಲಿ ಎಂದ ಅವಳಿಗೆ ಮರು ಪ್ರಶ್ನೆ ಹಾಕಿದ್ದ. ಸುಳ್ಳು ಹೇಳಬೇಡಿ, ನನಗೆ ಅಷ್ಟು ಗೊತ್ತಾಗಲ್ವಾ? ನೀವೇ ತಾನೇ ಎಂದಳು ಮತ್ತೊಮ್ಮೆ. ನಾನೇ. ನನ್ನ ತಂಗಿ ನನ್ನ ಹೆಂಡತಿ ತಂಟೆಗೆ ಬಂದರೆ ಸುಮ್ಮನೆ ಇರೋಕ್ಕಾಗಲ್ಲ. ನಿನಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಅವನಿನ್ನೂ ಜೀವಂತ ಇದ್ದಾನೆ. ನೀನು ಹೀಗೆ ಎಲ್ಲರನ್ನೂ ಕ್ಷಮಿಸ್ತಾ ಇರು. ನಿನಗೆ ಉದಾರ ಗುಣ ಜಾಸ್ತಿ, ನನಗಲ್ಲ ಎಂದು ಕೋಪದಲ್ಲಿ ನುಡಿದು ಅಲ್ಲಿಂದ ಬಾಲ್ಕನಿಗೆ ಹೋಗಿ ನಿಂತ ಸಮೃದ್ಧ. ಆದರೆ ಇವರಿಬ್ಬರ ಸಂಭಾಷಣೆ ಕೇಳಿದ ಸಮರ್ಥ್ ಅಲ್ಲಿಂದ ಜಾರಿಕೊಂಡು ನಿತಿನ್ ನೋಡಲು ಹೊರಟು ಬಿಟ್ಟ. ರೀ ರೀ ಎಂದು ಅವನ ಹಿಂದೆಯೇ ಬಂದ್ಲು. ಅವನು ಕೋಪದಲ್ಲಿದ್ದ, ಹಾಗಾಗಿ ಮಾತಾಡಲಿಲ್ಲ. ಸಮೃದ್ಧ, ಸಾರಿ ರೀ, ನಾನು ಬೇಕು ಅಂತ ಮುಚ್ಚಿಡಲಿಲ್ಲ ಎಂದು ಅವನ ಕೈ ಹಿಡಿದ್ಲು. ಮತ್ತೆ ಬೇಡ ಅಂತಾನಾ ಎಂದು ಕೈ ಕೊಸರಿಕೊಂಡ. ಅವನ ಕೈ ಬಿಟ್ಟು ಹಿಂದಿನಿಂದ ತಬ್ಬಿದಳು. ನೀವು ಹೀಗೆ ಮಾಡ್ತೀರಾ ಅಂತಾನೆ ಮುಚ್ಚಿಟ್ಟಿದ್ದು. ನಾನು ಮಾತು ತೆಗೆದುಕೊಂಡೆ ಅವನನ್ನು ಜೈಲಿಗೆ ಕಳಿಸಿದ್ರೆ, ನನ್ನ ಮಾತು ತೆಗೆದುಕೊಳ್ಳದೇ ಇದ್ದಿದ್ರೆ ಅವನ ಮೇಲೆ ನನಗೂ ಕರುಣೆ ಇಲ್ಲ ರೀ. ಆದರೆ ಎಂದು ಅವಳ ಮಾತು ಪೂರ್ಣ ಆಗುವ ಮುನ್ನ ಅವಳಿಂದ ಬಿಡಿಸಿಕೊಂಡು ಒಳಗೆ ನಡೆದ. ಅಷ್ಟೇ, ಇತಿಯ ಕಣ್ಣಲ್ಲಿ ಕಾವೇರಿ ನೀರು ನಾನ್ ಸ್ಟಾಪ್ ಆಗಿ ಹರಿತಿತ್ತು. ಇವಾಗಳು ಅಂಥದ್ದೇನಾಯಿತು ಎಂದವನ ಧ್ವನಿ ಆಗಾಗಲೇ ಮೃದುವಾಗಿತ್ತು. ಮಡದಿಯ ಕಣ್ಣೀರೇ ಅವನ ದೌರ್ಬಲ್ಯ ಅಲ್ಲವೇ? ಮತ್ತು ತಪ್ಪು ಮಾಡಿದ್ದು ಅವನು. ನೀವ್ಯಾಕೆ ನನ್ನ ದೂರ ಮಾಡ್ತಿದ್ದೀರಾ? ನನ್ನ ದೂರ ಮಾಡಬೇಡ ಅಂತ ಹೇಳಿ ನೀವೇ ನನ್ನ ದೂರ ಮಾಡ್ತಿದ್ದೀರಾ ಎಂದು ತಡೆದಿದ್ದ ಕಣ್ಣೀರಲ್ಲೇ ಅವನ ಶರ್ಟ್ ತೋರಿಸಿದ್ಲು. ಅಯ್ಯೋ ದೇವಾ, ನನಗೆ ಕೋಪ ಮಾಡ್ಕೊಳ್ಳೋಕ್ಕೂ ಅವಕಾಶ ಇಲ್ವೇ ಎಂದವ ಹಣೆ ನೀವಿಕೊಂಡು. ಲೇ ನನ್ನ ಮುದ್ದು ಹೆಂಡ್ತಿ, ಅದು ಹಾಗಲ್ವೇ? ಅವನು ಮಾಡಿದ ತಪ್ಪು, ಆದರೆ ನೀನು ಅದನ್ನು ನನ್ನಿಂದ ಮುಚ್ಚಿಟ್ಟಲ್ಲ. ಅವನು ಮತ್ತೆ ಸಾನುಗೆ ಅಥವಾ ನಿನಗೆ ತೊಂದರೆ ಮಾಡಿದರೆ ಅದಕ್ಕೆ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡಿದೆ. ಬೇಜಾರಾದ್ಯಾ ಎಂದಾಗ ಮುದ್ದು ಹೆಂಡತಿ ಮಗುವ ಬೊಗಸೆಯಲ್ಲಿಡಿದು ಕೇಳಿದ. ದುಃಖಕ್ಕೆ ಅವಳ ಮುಖ ಅದಾಗಲೇ ಕೆಂಪಾಗಿ ಮುದ್ದಾಗಿ ಕಾಣ್ತಿದ್ಲು. ಅನಿತಾ ಅಮ್ಮ ತುಂಬ ಒಳ್ಳೆಯವರು ಸಮೃದ್ಧ, ಅವರಿಗೆ ನೋವಾಗಬಾರ್ದು ಅಂತ ಹಾಗೆ ಹೇಳಿದ್ದು ಎಂದು ಮುದ್ದಾಗಿ ಕೇಳಿದವಳ ತೆಕ್ಕೆಗೆ ತೆಗೆದುಕೊಂಡು. ಅದಕ್ಕೆ ಅವನಿಗೇನು ಮಾಡಿಲ್ಲ, ಜಸ್ಟ್ ಒಂದು 5 ವರ್ಷ ಶಿಕ್ಷೆ ಆಗುತ್ತೆ ಅಷ್ಟೆ. ಅವನು ಯಾವ ಫ್ರೆಂಡ್ಸ್ಗಾಗಿ ಹಾಗೆ ಮಾಡಿದ್ನೋ ಆ ಫ್ರೆಂಡ್ಸಿಂದಾನೇ ಹೀಗೆ ಮಾಡಿಸಿದೆ ಎಂದನು. ಹೇಗೆ ಎಂದಳು ಅವನ ಎದೆಗೂಡಲಿ ಹೊರಗೆ. ಅವರ ಕೈಗೆ ಡ್ರಗ್ ಕೊಟ್ಟಿದ್ದೆ, ಕಡಿಮೆ ಡೋಸ್ದು. ಅದನ್ನು ಅವರು ಡ್ರಿಂಕ್ಸ್ ಮಾಡುವಾಗ ವಾರದಿಂದ ಕೊಡ್ತಾ ಬಂದಿದ್ರು. ಇವತ್ತು ಅವನ ಕಾರಲ್ಲಿ ಇಡೋಕೆ ಹೇಳಿದೆ, ಹಾಗೆ ಪೊಲೀಸ್ಗೆ ಸಹ ಇನ್ಫಾರ್ಮ್ ಮಾಡಿದೆ ಎಂದು ಕೂಲಾಗಿ ಹೇಳಿದ. ನೀವು ತುಂಬ ಬುದ್ಧಿವಂತರು, ಹಾಗೆ ಒಳ್ಳೆಯವರು ಎಂದು ಅವನ ಎದೆಗೆ ಮುತ್ತಿಟ್ಲು. ಅಲ್ವಾ, ನಾನು ಒಳ್ಳೆಯವನೇ ಅಲ್ವಾ? ನನಗೆ ಬೇಜಾರು ಬರಬಾರ್ದು ಅಂದರೆ ಎಂದು ಅವಳ ತುಟಿಯಡಿಗೆ ನೋಡಿದ. ಇದಿವಾಗ ಇತಿಯ ಮುಖ ನಾಚಿಕೆಗೆ ರಂಗೇರಿತ್ತು. ನಾನೆಲ್ಲಿಗೆ ಹೋದರೂ ನೀವು ಅಲ್ಲಿಗೆ ಬರ್ತೀರಾ, ಇತ್ತೀಚೆಗೆ ತುಂಬ ಪೋಲಿ ಆಗಿದ್ದೀರಾ ಎಂದವಳ ಮಾತಲ್ಲಿ ಅದಾಗಲೇ ನಾಚಿಕೆ ಇಣುಕುತ್ತಿತ್ತು. ಮತ್ತು ನಾನು ಎಲ್ಲಿಗೆ ಹೋದರೂ ನೀನು ಈ ಬ್ಯೂಟಿಯಿಂದ ನಿನ್ನ ಹತ್ರ ಸೆಳ್ಕೊಂಡ್ಬಿಡ್ತೀಯಾ ಎಂದವ ಕಣ್ಣಿನಲ್ಲೇ ಒಪ್ಪಿಗೆ ಕೇಳಿದ. ಅವಳು ಒಪ್ಪಿದ ಮೇಲೆ ಅವಳ ಆಧಾರಗಳಿಗೆ ದಾಳಿ ಇಟ್ಟ. ಹೂವಿನಂಥ ಹುಡುಗಿಯ ಕೋಮಲ ತುಟಿಗಳಿಂದ ದುಂಬಿಯಂತೆ ಮಕರಂದ ಹಿರಿದ. ದೀರ್ಘ ಚುಂಬನದ ನಂತರ ಅವನ ಮನಸ್ಸು ಹಾದಿ ತಪ್ಪಿತು. ನಿಧಾನವಾಗಿ ಅವಳ ಕೊರಳಿಗೆ ಚುಂಬಿಸಿದ. ಇತ್ತ ಮನದೊಡೆಯನ ಸನಿಹಕ್ಕೆ ಮತ್ತೆ ಮತ್ತೆ ಸೋತಳು ಇತಿ. ಅವನ ಕೈಗಳು ಅವಳ ಬಡ ನಡುವ ಮೇಲೆ ಚಿತ್ತಾರ ಬಿಡಿಸುತ್ತಿದ್ವು. ಅವಳ ಕೈಗಳಿಗೆ ಸಿಕ್ಕು ಅವನ ಕೂದಲುಗಳು ನರಳುತ್ತಿದ್ವು. ಇಬ್ಬರ ಪ್ರಯಾಣದಾಟವ ನೋಡಲಾಗದೆ ಚಂದ್ರ ಮೋಡದ ಮರಿಯಲ್ಲಿ ಹೊಕ್ಕು ಆಗಾಗ ಎಣುಕುತ್ತಿದ್ದ. ಇಬ್ಬರ ಬಟ್ಟೆಗಳು ದೂರವಾದವು. ಅವಳ ಮೋಹಕ ಮೈಸರಿಗೆ ತನ್ನ ಸಂಯಮದ ಗಡಿಯನ್ನು ದಾಟಿದ್ದ ಸಮೃದ್ಧ ಆದಷ್ಟು ಮೃದುವಾಗಿ ಅವಳನ್ನು ಆವರಿಸಿದ್ದ. ಇನಿಯನ ಪ್ರೇಮದಾಟಕ್ಕೆ ಅವಳು ಮೈಮರೆತು ಸ್ಪಂದಿಸಿದ್ದಳು. ಅವನಿಂದ ಸಾಕಷ್ಟು ಪ್ರೇಮದುಡುಗೊರೆ ಪಡೆದು ಅವನಿಗೆ ಮರಳಿ ನೀಡಿದ್ಲು.
ಪ್ರೇಮದಾಟದಲ್ಲಿ ಇಬ್ಬರು ಸಂಪೂರ್ಣ ಮುಳುಗಿ ಹೋದರು. ಚಂದ್ರನ ಬೆಳದಿಂಗಳ ಬೆಳಕಿಗೆ ಸೊಂಪಾಗಿ ಕಾಣುತ್ತಿದ್ದ ಅವಳ ದೇಹ ಸಿರಿಗೆ ಮತ್ತು ಸೋಲುತ್ತಿದ್ದ ಹುಡುಗ ಅವಳ ಒಪ್ಪಿಗೆ ಕೇಳಿದ. ಇತಿ, ನಾನು ಮುಂದುವರಿಯಬಹುದೇ ಎಂದು ಮೋಹಕವಾಗಿ ಕೇಳಿದವನ ಮಾತಲ್ಲಿ ಕಾಯುವಷ್ಟು ತಾಳ್ಮೆ ಇರಲಿಲ್ಲ ಎಂಬುದು ಅವಳ ಅರಿವಿಗೂ ಬಂತು. ಅವನ ಮೂಡಿಗೆ ಒಳಗಾದವಳಂತೆ ತಾನೇ ಮುಂದಾಗಿ ಅವನ ಅದರಗಳಿಗೆ ಅದರ ಸೇರಿಸುವ ಮೂಲಕ ತನ್ನೊಪ್ಪಿಗೆ ನೀಡಿದ್ಲು. ತನ್ನವಳ ಒಪ್ಪಿಗೆ ಸಿಕ್ಕ ಮೇಲೆಯೇ ಮುಂದುವರೆದ ಹುಡುಗ. ಶೃಂಗಾರದ ಕೊನೆ ಹಂತ ತಲುಪಿದಾಗ ಅವಳ ನೋವಿಗೆ ತಾನು ಕಣ್ಣೀರು ಮಿಡಿದ. ಅವಳ ಕಣ್ಣಿಂದ ಜಾರಿದ ನೀರ ತೊಳೆದು ಕಣ್ಗಳ ಮೇಲೆ ಮೃದುವಾಗಿ ಚುಂಬಿಸಿದ. ಪ್ರಣಯ ಮುಗಿಸಿ ಸುಸ್ತಾದ ಜೋಡಿಗಳು ಸುಖ ನಿದ್ರೆಗೆ ಜಾರಿದ್ರು. ನಿನ್ನ ಸರ್ವಸ್ವವನ್ನು ನನಗೆ ಅರ್ಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇತಿ, ಲವ್ ಯು ಎಂದು ತನ್ನ ನಗ್ನ ಎದೆಯ ಮೇಲೆ ಮಲಗಿಸಿಕೊಂಡ. ಲವ್ ಯು ಟು ಸಮೃದ್ಧ್ ಎಂದು ಅವಳು ಅವನ ಎದೆಗೂಡಲ್ಲಿ ಗೂಬಿಯಂತೆ ಮುದುಡಿ ಮಲಗಿದ್ಲು. ಅವಳನ್ನು ಸಂಪೂರ್ಣ ತನ್ನವಳಾಗಿ ಮಾಡಿಕೊಂಡ ಸಂತೃಪ್ತಿ ಅವನಿಗಿದ್ರೆ ತನ್ನ ಸರ್ವಸ್ವವನ್ನು ಅರ್ಪಿಸಿದ ಖುಷಿ ಅವಳ ಪಾಲಿಗಿತ್ತು. ಎಷ್ಟೋ ಅಡೆತಡೆ ದಾಟಿ ಬಂದ ಜೋಡಿಗಳು ಮುಂದಿನ ದಿನಗಳ ಪರಿವಿಲ್ಲದೆ ತನ್ನವಳ ಸಾಮೀಪ್ಯ ಅನುಭವಿಸುತ್ತಾ ಸಂತೃಪ್ತಿಯಿಂದ ಮಲಗಿದರು. ಅವನು ಒಂದು ಸತ್ಯ ಹೇಳಬೇಕಿತ್ತು, ಅವಳು ಒಂದು ನಿಜ ಹೇಳಬೇಕಿತ್ತು. ಆದರೆ ಕಾಲ ಎರಡನ್ನೂ ಬದಿಗಿರಿಸಿ ಅವರನ್ನು ಸೇರಿಸಿತ್ತು. ಮುಂದುವರಿಯುವುದು. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ. ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಇಬ್ಬರೂ ಒಂದು ಮಾಡಿದ್ದೀನಿ. ದಯಮಾಡಿ ಪ್ರೋತ್ಸಾಹನ ಜಾಸ್ತಿ ನೀಡಿ, ಹಾಗೆ ಕಮೆಂಟ್ ಹಾಕೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.